ನಮಸ್ಕಾರ. ನಾನು ಜಾಸ್ತಿ ಮಾತಾಡಲ್ಲ, ಒಂದೇ ನಿಮಿಷ ಮಾತು ಮುಗಿಸ್ಬಿಡ್ತೀನಿ. ನಮ್ಮ ಪೂಜ್ಯ ಗುರುಗಳಾದ ನಿರ್ಮಲಾನಂದ ಗುರುಜಿಯವ್ರ ಬಗ್ಗೆ 2 ಮಾತಾಡ್ಬಿಡ್ತೀನಿ. ಟ್ರೂ ಲೀಡರ್ ಆ್ಯಂಡ್ ರಿಯಲ್ ಹೀರೋ ಅಂದರೆ ಅವರೇ. ಏಕೆಂದರೆ ಇಂಡಿಯಾದಲ್ಲಿ ಸರಿಸುಮಾರು ಒಂದು 60,000 ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ಒಂದು 20,000 ಜನಕ್ಕೆ ಲಿವರ್ ಫೇಲ್ಯೂರ್ ಅನ್ನೋದು ಒಂದು ಇದೆ. ಇಷ್ಟು ಜನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ನೆರವಾಗ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಡೆಫಿನೆಟ್ಲಿ ಆ ಭಗವಂತನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ. ಆ್ಯಂಡ್ ಗಾಡ್ ಹ್ಯಾಸ್ ಚೂಸನ್ ಯು ಸರ್. ಡೆಫಿನೆಟ್ಲಿ ಎಲ್ಲ ತಾಯಂದರ ಆಶೀರ್ವಾದ ನಿಮಗಿದೆ ಸರ್. ಗುರುಗಳು ನಮಗೆಲ್ರಿಗೂ ಒಂದು ಇನ್ಸ್ಪೈರಿಂಗ್ ಹೀರೋ ಅಂತಲೇ ಹೇಳ್ಬೋದು. ನಮ್ಮಲ್ಲೇ ನಮ್ಮ ಗರುಡ ಪುರಾಣಲ್ಲೇ ಇದೆಯಲ್ಲ, ನಾವು ನಿಧನ ಆದಮೇಲೆ ದೇಹ ಸಂಸ್ಕಾರ ಅಂತ ಮಾಡ್ತಾರೆ, ಆತ್ಮ ಸಂಸ್ಕಾರ ಅಂತ ಮಾಡಲ್ಲ. ಆತ್ಮ ಹೋಗಿ ದೇಹನ ನೋಡೋದಂತೆ ಏನು ಮಾಡ್ತಾ ಇದ್ದೇನೆ ಅಂತ. ಸೊ ದೇಹನೇ ನಾವು ಕರೆಕ್ಟಾಗಿ ಉಪಯೋಗಿಸಿದ್ರೆ, ಅಂದರೆ ನಮ್ಮ ದೇಹದಿಂದ ಇನ್ಯಾರಿಗೂ ಜೀವ ಸಿಗುತ್ತೆ ಅಂದರೆ ನಮ್ಮ ಆತ್ಮ ತುಂಬಾ ಖುಷಿಯಾಗಿ ಇಹಲೋಕಕ್ಕೆ ತೆರಳುತ್ತೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಎಲ್ಲರೂ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನಾವಿಲ್ದಿದ್ರೂ ನಮ್ಮಿಂದ ಬೇರೆಯವ್ರು ಒಳ್ಳೆಯದಾಗತ್ತೆ ಅಂದರೆ ಏನು ಬೇಕಾದರೂ ಮಾಡೋಣ. ಮೊನ್ನೆನೂ ಅಷ್ಟೇ ನಮ್ಮ ಸುದೀಪ್ ಸರ್ ಅವರ ಧರ್ಮಪತ್ನಿ ಅವರೂ ಆರ್ಗನ್ ಡೊನೇಷನ್ ಬಗ್ಗೆ ಮಾತಾಡಿದ್ರು. ಸೊ ಇಟ್ ಈಸ್ ಆಲ್ ವೆರಿ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಶನ್ ಥಿಂಗ್. ಆ್ಯಂಡ್ ನಾನು ಮತ್ತೆ ಇನ್ನೊಂದು ಸರಿ ರಿಪೀಟ್ ಮಾಡ್ತಾಯಿದ್ದೀನಿ, ಜೆನ್ಯೂನಾಗೆ ಈಸ್ ಅ ಟ್ರೂ ಲೀಡರ್ ಆ್ಯಂಡ್ ಅ ಟ್ರೂ ಹೀರೋ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತ